ನಮಸ್ತೆ. ಸಾರಿಗೆ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳಿಗೆ ನನ್ನ ಹೆಸರು ಜಯಣ್ಣಗೌಡ, ಚಾಲಕನಾಗಿದ್ದೆ ಹಾಗೂ AITCಯ ಒಂದು ಮುಖ್ಯ AITC ಕಾರ್ಯಕರ್ತನಾಗಿದ್ದೆ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇರೋ ವಿಷಯ ಏನಂದರೆ, ಹಲವಾರು ಇನ್ನು ಈ ಸಂಘಟನೆಯಲ್ಲಿ ಆಡಳಿತದಲ್ಲಿದ್ದಂಥ DRBF ಅಲ್ಲಿ ಸುಮಾರು 1,500 ಫೈಲು ಬಾಕಿ ಇರ್ತದೆ. ನಾವು ಇದನ್ನು ಯೂನಿಯನ್ನಲ್ಲಿ ಪ್ರತಿ CEC ಸಭೆಯಲ್ಲಿ ಇದನ್ನು ಗಮನಕ್ಕೆ ತರ್ತೀವಿ. ತಂದ್ರೂ ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. 1,500 ಫೈಲ್ ಹಿಂಗಿದೆ. ನಮ್ಮ ಸಂಘಟನೆ ಮಾಡ್ತಿರೋ ಕೆಲಸನ ಹಿಂಗೆ ಕುಂಠಿತ ಆದರೆ ನಾವು ಹೇಗೆ ಮಾತಾಡಬೇಕಾಗುತ್ತೆ? ಸಂಸ್ಥೆ ಜೊತೆ ಹೋಗಿ ಸಂಸ್ಥೆಯ ಅಧಿಕಾರಿಗಳ ಜೊತೆ ಹೇಗೆ ಮಾತಾಡಬೇಕಾಗುತ್ತೆ? ಒಂದು ಲಕ್ಷಾಂತರ ಫೈಲ್ ಅವ್ರು ನೋಡ್ತಾ ಇರ್ತಾರೆ. ಅದರಿಂದ ಈ ಫೈಲ್ನ ನೀವು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ರೆ ಗಮನನೇ ಹರಿಸಲ್ಲ. ಎಲ್ಲೋ ನಾವು ಹೋಗಿ ಅವರಿಗೆ ಪ್ರಶ್ನೆ ಕೇಳಬಾರ್ದು. ಆ ಪರಿಸ್ಥಿತಿಲಿ AITC ಸಂಘಟನೆ ಇದೆ. ಯಾರಾದರೂ ಪ್ರಶ್ನೆ ಕೇಳಿ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರನ್ನ ಅಲ್ಲೇ ಮುಟ್ಟುಗೋಲು ಹಾಕಿ ಅವರನ್ನ ತುಳಿದು ಅಲ್ಲಿಂದ ಅವ್ರನ್ನ ಓಡಿಸ್ಬೇಕು. ಈ ಥರ ಅವರ ಅಜೆಂಡಾ ಇದೆ. ಮತ್ತು ಸುಳ್ಳು ಹೇಳ್ಕೊಂಬರ್ತಾರೆ ಇವರು ಭ್ರಷ್ಟರು ಅಂತೇಳಿ. ಭ್ರಷ್ಟಾಚಾರ ಮಾಡಿದಂಥ ಕೆಲವು ಈಗಲೂ ಇದ್ದಾರೆ. ಭ್ರಷ್ಟಾಚಾರ 10,000 ರೂಪಾಯಿ ಇಸ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ ಹೇಳಿದಂಥ ಕೆಲವು ನೌಕರನ್ನ ಇವತ್ತು ಅವರಿಗೆ ಪೋಸ್ಟಿಂಗ್ ಕೊಟ್ಕೊಂಡು MD ಮೀಟಿಂಗ್ವರೆಗೂ ಕರ್ಕೊಂಡು ಹೋಗ್ತಾರೆ. ಆದರೂ ಹಾನೆಸ್ಟ್ ಆದರ್ನ ಇವರು ಹಿಂದೆ ಸರಿಸ್ತಾರೆ. ಯಾಕೆ ಅಂದರೆ ಇವರಿಗೆ ಬಾಲಂಗೋಚಿಯಾಗಿ ಬೆಳಿಬೇಕು. ಈ ಥರ AITC ನಿಲುವು. ಮುಂದೆ ಇದೇ ಥರ ಕಾರ್ಮಿಕ ಈ ಸಂಘಟನೆಗಳು ಹಿಂದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನಮಗೆ ರೆಕಗ್ನೈಸ್ ಇದೆ ಅಂತ ಹೇಳೋ ಸಂಘಟನೆಗಳಿಗೆ ಇಲ್ಲಿವರೆಗೂ ಇಷ್ಟು ದೊಡ್ಡ 1,30,000 ಜನ ಕಾರ್ಮಿಕರಿರುವಂಥ ಈ ಸಂಸ್ಥೆಯಲ್ಲಿ ಒಂದು ಸ್ಕೂಲ್ ಮಾಡಲಿಲ್ಲ. ಈಗ ನೋಡಿ BLL ಸ್ಕೂಲ್ಗಳಿದೆ, ಎಲ್ಲ ಸಂಸ್ಥೆಗಳು, ಎಲ್ಲ ಕಾರ್ಮಿಕ ಸಂಘಟನೆಗಳು ಸ್ಕೂಲ್ಗಳಿದೆ, ಒಳ್ಳೆ ಹಾಸ್ಪಿಟಲ್ಗಳಿದ್ದಾವೆ, ಒಳ್ಳೆ ಮೆಡಿಕಲ್ ಇದು ಬರ್ತಾ ಇದೆ ಎಲ್ಲ ಕಡೆನೂ. ಅದ್ರ ಜೊತೆ ಒಂದು ಕಾಲೇಜ್ ಇಲ್ಲ, ಒಂದು ಒಳ್ಳೆ ಕ್ಯಾಂಟೀನ್ ಇಲ್ಲ, ಉಳ್ಕೊಳ್ಳೋಕ್ಕೆ ರೆಸ್ಟ್ ರೂಮ್ಗಳೇ ಸರಿ ಇಲ್ಲ. ಇಲ್ಲಿ ನಾವು ಯಾವುದೋ ಅಧಿಕಾರಿನಾಗಲಿ ಸಂಸ್ಥೆನಾಗಲಿ ದೂರ್ತಾ ಇಲ್ಲ. ಇದನ್ನು ಮಾಡಿಸ್ಬೇಕಾಗಿ ಅವರು ಗಮನಕ್ಕೆ ತರಬೇಕಾಗಿದ್ದಂಥ ಸಂಘಟನೆಗಳು ಎಲ್ಲಿ ಎಡವಿದವೆ, ಯಾಕೆ ಕೂಟ ಬೆಳೀತು, ಇನ್ನು ಮುಂದೆ ಏನಾಗ್ತದೆ ಅನ್ನೋದನ್ನ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೋ ಘಟಕಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು ಇಲ್ಲ. 1 ವರ್ಷ ಮಾಡಿದ್ರು ಅವೆಲ್ಲ ಕೆಟ್ಟು ನಿಂತ್ಕೊಂಡಿದೆ. ಅದನ್ನು ಇವಾಗ್ಲೂ ಸಂಘಟನೆಗಳನ್ನು ಮುಂದೆ ನಿಂತು ಅದನ್ನು ಸಂಸ್ಥೆ ಗಮನಕ್ಕೆ ತಂದು ಅದು ಸರಿಪಡಿಸೋ ಅಂಥ ವ್ಯವಸ್ಥೆನೇ ಮಾಡಲಿಲ್ಲ. ಪ್ರತಿ ಯಾವುದೇ ಡಿಪೋಗಳಲ್ಲೂ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ. ಮೆಜೆಸ್ಟಿಕ್ಕಿಗೆ ಸುಮಾರು 6,000-7,000 ಬಸ್ಸು ಎಂಟ್ರಿ ಕೊಡ್ತದೆ ಪರ್ ಡೇ. ಅಲ್ಲಿ ಒಂದು ಕುಡಿಯೋ ವ್ಯವಸ್ಥೆಯೂ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಹಾಗೂ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಮಲಗೋ ವ್ಯವಸ್ಥೆ ಇಲ್ಲ. ಬಸ್ನಲ್ಲೇ ಮಲಗೋ ಅಂಥ ಪರಿಸ್ಥಿತಿ ಇದೆ. ಇವತ್ತು ಡೆಂಗ್ಯೂ, ಹಲವಾರು ಕಾಯಿಲೆಗಳಿದೆ. ನಾವೆಲ್ಲ ನೋಡಿದ್ವಿ ಕೊರೋನಾ ಟೈಮಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಅವಾಗಲೂ ನೀವು ನೋಡಿದ್ದೀರಾ. ಈ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋ ಅಂಥ ನೌಕರುಗಳಿಗೆ ಸವಲತ್ತುಗಳೇ ಮರೀಚಿಕೆ ಆಗಿದೆ. ಸವಲತ್ತುಗಳೇ ಸಿಗ್ತಾ ಇಲ್ಲ ಯಾವುದನ್ನು. ಅದ್ರ ಜೊತೆಗೆ ಯೂನಿಫಾರ್ಮ್ಗಳು ಕೊಡ್ತಾ ಇದ್ದಾರೆ. ಈಗ ಯೂನಿಫಾರ್ಮಿಗೆ ದುಡ್ಡು ಅಂತಾರೆ. ಎಷ್ಟು ನನಗೆ ತಿಳಿದ ಪ್ರಕಾರ ಒಂದು 1,200 ರೂಪಾಯಿನ ಕೊಡ್ಬೋದು. ಯೂನಿಫಾರ್ಮ್ ಅಂದರೆ ಒಬ್ಬ ಎಂಪ್ಲಾಯ್ಸಿಗೆ 742 ರೂಪಾಯಿ ದುಡ್ಡು ಕೊಡ್ತಾರೆ. 742 ರೂಪಾಯಿ ಯಾವ ಬಟ್ಟೆ ಪರ್ಚೇಸ್ ಮಾಡ್ಬೋದು? ಅದ್ರ ಹೊಲಿಗೆ ಚಾರ್ಜ್ ಏನು? ಒಂದು ಪ್ಯಾಂಟು ಶರ್ಟು ಹೊಲಿಬೇಕು ಅಂದರೆ ಇವತ್ತು 1,400ರಿಂದ 1,500 ರೂಪಾಯಿ ತಗೋತಾರೆ. ಅಂದರೆ ಇವ್ರು ಕೊಡ್ತಾ ಇರೋದು 742 ರೂಪಾಯಿ ಏನಕ್ಕೆ ಸಾಕಾಗ್ತದೆ? ಯೂನಿಫಾರ್ಮ್ ಇಲ್ಲ ಅಂತೇಳಿ ಹಿಂದ್ಗಡೆ ಸಾರ್ತಿರ್ ಬರ್ತಾರೆ. ಯೂನಿಫಾರ್ಮ್ ಸರಿ ಇಲ್ಲ ಅಂತೇಳಿ ಪ್ರತಿಯೊಬ್ಬರಿಗೂ ಮೆಮೊ ಕೊಡ್ತಾರೆ. ಅದಕ್ಕೆ ಬೇಕಾದಂಥ ಬ್ಯಾಡ್ಜ್ ವ್ಯವಸ್ಥೆ ಇಲ್ಲ. ಅದಕ್ಕೆ ಬೇಕಾದಂಥ ನಮಗೆ ಸೈಡ್ KSRTC ಏನೋ ಇದು ಪ್ರತಿಯೊಬ್ಬರು ನಾವು ಪರ್ಚೇಸ್ ಮಾಡಬೇಕು ಕಾರ್ಮಿಕರು. ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಅದ್ರ ಜೊತೆಗೆ ಲೀವ್ಗಳದ್ದು ಈಗ ಆನ್ಲೈನ್ ಲೀವ್ ಅಂತ ಹೇಳ್ತಾ ಇದ್ದಾರೆ. 1-2 ಎಮರ್ಜೆನ್ಸಿ ಲೀವ್ಗಳು ಕೊಡಿ ಅಂದರೆ ಅಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ಕೆಲವು ಕಡೆ ತುಂಬಿ ತುಳುಕಿದೆ. ಕೆಲವು ಅಧಿಕಾರಿಗಳು, ಎಲ್ಲರೂ ಅಂತ ಹೇಳೋ ಹಾನೆಸ್ಟ್ ಆದರೂ ಇದ್ದಾರೆ, ಆದರೆ ಕೆಲವು ಅಧಿಕಾರಿಗಳು ಇನ್ನೂ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಫೋನ್ಪೇ, ಗೂಗಲ್ ಪೇಗಳು ನಡೀತಾ ಇದೆ. ಹೇಳಿದ್ರೆ ಎಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಕಾರ್ಮಿಕರು ಎಲ್ಲೂ ಹೇಳಲ್ಲ. ಅವ್ರಿಗೆ ಅನುಕೂಲ ಆಗಬೇಕು 200-300 ಕೊಟ್ಟು ಹೋಗ್ತಾರೆ. ಸುಮ್ಮನೆ ಉದಾಹರಣೆಗೆ ಒಬ್ಬೊಬ್ಬರು ಒಂದೊಂದು ಡಿಪೋದಲ್ಲಿ ಒಂದೊಂದು ಮಂತು 2 ಲಕ್ಷದವರೆಗೂ ಈ ವಹಿವಾಟು ನಡೀತದೆ. ಇದನ್ನು ತಡೆಗಟ್ಟಕ್ಕಾಗಿಲ್ಲ ಇನ್ನೂ. ಮುಂದೆ ಹೋಗಿ ಪ್ರೈವೇಟೈಸೇಷನ್ ತಂದರು. ಪ್ರೈವೇಟೈಸೇಷನ್ ತಂದಬೇಕಾದ್ರೆ ನಾವು ಸಂಘಟನೆ ಒಳಗೆ ಇದ್ವಿ. ಸಂಘಟನೆ ಒಳಗೆ ನನ್ನ ಸ್ನೇಹಿತರಾದಂಥ ರಮೇಶ್ ಅವರು ಇದ್ದರು. ನಾವೆಲ್ಲ ಅನಂತ್ ಸುಬ್ಬ ಅವ್ರ ಗಮನಕ್ಕೆ ತಂದ್ವಿ.
ಹೋಗಿ ಗಮನಕ್ಕೆ ತಂದಾಗ ಈ ಥರ ಅವಾಗ BJP ಹಾಗೂ ದಳದ ಸರ್ಕಾರ ಇದ್ದಂಥ ತಮ್ಮಣ್ಣವರು ಇಲ್ಲಿ ಮಿನಿಸ್ಟರ್ ಆಗಿರ್ತಾರೆ, ಸಾರಿಗೆ ಮಿನಿಸ್ಟ್ರು. ಅವರು ಇದಕ್ಕೆ ಸೈನ್ ಆಗ್ತಾ ಇದ್ದಾರೆ, ಪ್ರೈವೇಟೈಸೇಷನ್ ಪ್ರೈವೇಟ್ ಗಾಡಿಗಳಿಗೆ ಇದನ್ನು ತಡೆ ಹಿಡೀರಿ ಲೆಟ್ರ್ ಹಾಕಿ ಅಂದರೆ ಅದು ಗಮನನೇ ಹರಿಸಲ್ಲ ಒಂದು ಸಂಘಟನೆ ಆಗಿ. ಅಂದರೆ ಇವರೆಲ್ಲೋ ಮಿಂಗಲ್ ಆಗಿದ್ದಾರೇನೋ ಅಂತ ನಮಗೆ ಅನಿಸುತ್ತೆ. ಒಬ್ಬ ನಾವು ಕಾರ್ಮಿಕರ ನೌಕರನಾಗಿ ನನಗೆ ಅನಿಸಿದೆ ಅಂದರೆ ಇನ್ನು ಬುದ್ಧಿವಂತರು ಪ್ರಬುದ್ಧರು ಇದ್ದಾರೆ, ಅವ್ರಿಗೆ ಎಷ್ಟು ಅನಿಸಿರ್ಬೇಡ. ಅದು 300 ಗಾಡಿ ಅವತ್ತು ಎಂಟ್ರಿ ಕೊಡ್ತು, ಇವತ್ತು 3000 ಗಾಡಿ ಬಂದು ನಿಂತ್ಕೊಳ್ತು. ಇವತ್ತು ಮೆಕ್ಯಾನಿಕ್ ಇಲ್ಲ, ನಾಳೆ ರೆಕ್ರೂಟ್ಮೆಂಟ್ ಆಗಲ್ಲ, ಅದ್ರ ಜೊತೆಗೆ ಡ್ರೈವರ್ ರೆಕ್ರೂಟ್ಮೆಂಟ್ ಆಗಲ್ಲ. ಮುಂದೆ ಇದು ಎಲ್ಲಿ ಹೋಗ್ತದೆ ಅಂತ ಕೊಡೋಕ್ಕಲ್ಲ. ಇವತ್ತು ಡಿಪೋಗಳು ಬಿಟ್ಕೊಟ್ಟಿದ್ದೀವಿ, ಅದೇ ಬಸ್ಗಳನ್ನ ಹೋಗೋಕ್ಕೆ ಬಸ್ ಒಳಗೆ ಕೂತ್ಕೊಂಡು ತುಂಬ ಚೆನ್ನಾಗಿದೆ ಅಂತೇಳಿ ನೌಕರರು ನೌಕರರ ಸಂಘಟನೆಯ ಲೀಡರ್ಗಳು, ಮುಖ್ಯ ಲೀಡರ್ಗಳು, ಅಧ್ಯಕ್ಷರು, ಜನರಲ್ ಸೆಕ್ರೆಟರಿಗಳು, ಅದು ನಮ್ಮ ಸಂಘಟನೆ ATC ಸಂಘಟನೆಯಲ್ಲಿಂದನೂ ಹೋಗಿ ವಿಧಾನಸೌಧ ಮುಂದ್ಗಡೆ ಆ ಗಾಡಿಗಳನ್ನ ಟೇಪ್ ಕಟ್ ಮಾಡಿ ಅವತ್ತು ಉದ್ಘಾಟನೆ ಮಾಡ್ತಾರೆ ಅಂದರೆ ಇವರು ಯಾವ ಕಮ್ಯುನಿಸಮಲ್ಲಿ ಬದುಕಿದ್ದಾರೆ, ಕಮ್ಯುನಿಸ್ಟ್ ಅಂದ್ರೆ ಏನು, ಇದು ಸಂಸ್ಥೆ ಹಾಗೂ ಇದನ್ನು ಕಾರ್ಮಿಕರನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೋ ಅಥವಾ ಇವ್ರನ್ನ ಮುಗಿಸ್ಬೇಕು ಅಂತ ಇದ್ದಾರೋ ನಮಗಂತೂ ತಿಳಿತಾ ಇಲ್ಲ. ಅವತ್ತು ಬಂದಂಥ ಇವತ್ತು ಎಷ್ಟು ಕಡೆ ನಮಗೆ ಪ್ರಶಸ್ತಿಗಳು ಬಂದಿದೆ, ತುಂಬ ಪ್ರಶಸ್ತಿಗಳು ಬಂದಿದೆ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಿದೆ. ಏನಕ್ಕೋಸ್ಕರ ಬಂತು? ನಾವು ಅಪಘಾತ ತಡೆರಹಿತ ಅಂತಲೂ ಬಂದಿದೆ, ಇಲ್ಲಿ ಜನರಿಗೆ ಪ್ರಯಾಣಿಕರಿಗೆ ಸೇವೆ ಕೊಡ್ತಾ ಇರೋದ್ರಿಂದ ಬಂದಿದೆ. ಆದರೆ ನಮಗೆ ಕೊಡ್ತಾ ಇರೋಂಥ ಸವಲತ್ತುಗಳೇನು ಅಂತ ನೋಡೋಕೆ ಹೋದರೆ ಝೀರೋ. ನಮಗೆ ಕೊಡ್ತಾ ಇರೋ ಸವಲತ್ತುಗಳು ಝೀರೋ ಆಗಿದೆ. ಸ್ಯಾಲ್ರಿ ಒಂದು ಬರ್ತಾ ಇದೆ ಅಂದರೆ ಇನ್ಯಾವುದೇ ಸವಲತ್ತುಗಳು ಇಲ್ಲ. ಅದ್ರ ಜೊತೆಗೆ ಈ ಪ್ರೈವೇಟೈಸೇಷನ್ ಅಂತ ನುಗ್ಗಿದಾಗ ಯಾವುದೇ ಒಂದು ಸಂಘಟನೆ ಹೋರಾಟಕ್ಕೆ ಹೋಗ್ತೀವಿ ಅಂತೇಳಿ ಹೇಳಿದ್ರು ಅದು CITU. ಅದು ಬಿಟ್ಟರೆ ಅವರೊಬ್ಬರು ಹೋಗಲಿಲ್ಲ, ಇನ್ನೆಲ್ಲ ಸಂಘಟನೆಗಳು ಇದಕ್ಕೆ ಭಾಗಿಯಾದ ವಿಧಾನಸೌಧ ಮುಂದೆ ಹೋಗಿ ಇವರು ಉದ್ಘಾಟನೆ ಮಾಡಿ ಬಂದು ಇವತ್ತು ಎಲ್ಲ ನಮ್ಮ ಈ ಸಂಘಟನೆ ಮತ್ತು ಹಾಗೂ ಈ ಸಂಸ್ಥೆಯಿಂದ ಬಂದಂಥ ಈ ಎಲೆಕ್ಟ್ರಿಕ್ ಬಸ್ಗಳಿಂದ ಮುಂದೆ ಫ್ಯೂಚರಲ್ಲಿ ಮಾಮೂಲಿ ಬಸ್ಗಳೇ ಡೀಸೆಲ್ ಬಸ್ಗಳಿಲ್ಲ. ಹೌದು, ನಮಗೆ ಎಲೆಕ್ಟ್ರಿಕ್ ಬಸ್ಸೇ ಬೇಕು. ಆದರೆ ಎಲೆಕ್ಟ್ರಿಕ್ ಬಸ್ಸಿಂದ ನಮಗೇನು ತೊಂದರೆ ಆಗಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಚಾಲಕರು, ನಿರ್ವಾಹಕರು, ಮೆಕ್ಯಾನಿಕ್ಕು ನಾವೇನೇ ಸಂಸ್ಥೆನೇ ನಡೆಸುತ್ತೆ ಅಂತೇಳಿ ಯಾಕೆ ಸಂಸ್ಥೆ ನಡೆಸಬಾರ್ದಿತ್ತು? ಇದನ್ನ ಯಾಕೆ ಮರೀಚಿಕೆಯಾಗಿ ಮಾಡಿದ್ರು? ಮುಂದೆ ಓದ್ತಾ ಇರೋ ಅಂಥ ಮುಂದಿನ ಫ್ಯೂಚರಿಗೆ ನಾವೇನು ಬಿಟ್ಟು ಹೋಗೋದು? ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ತರ್ತೀನಿ. ಅದನ್ನು ಇವ್ರಿಗೇನು ಈ ಮುಂದೆ ನಡೀತದೆ ಅದ್ರ ಮೇಲೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕಾರ್ಮಿಕರಿಗ ಒಳಿತಿಗಾಗಿ ಇನ್ನೂ ಒಳ್ಳೊಳ್ಳೆ ನಮ್ಮ ಹತ್ರ ಉತ್ತರಗಳಿದೆ. ಅದನ್ನು ಈ ಕಾರ್ಮಿಕ ಸಂಘಟನೆಗಳಿಗೂ ಸಂಸ್ಥೆ ಹಾಗೂ ಸರ್ಕಾರದ ಗಮನಕ್ಕೆ ತರೋಕ್ಕೆ ಇಚ್ಛೆ ಪಡ್ತೀನಿ. ನಮಸ್ತೆ.